Hi friends, welcome to my channel. Welcome to my channel. Welcome to my channel. ಇವತ್ತು ನಾವು ನೋಡ್ತಾ ಇರುವ ಅಂದರೆ ಇವತ್ತು ಗೆಲ್ಲುವುದು ಯಾರು ಸೋಲುವುದು ಯಾರು ಜಾಕ್ ಬೇಕು ಆ್ಯಕ್ಚುಲಿ ಇಟ್ಕೊಂಡು ಬಿಕಾಸ್ ಏನು ಜಾಕ್ ತಗೊಂಡೆ ಅಂತ ಅದಕ್ಕೂ ಕಾರಣ ಇದೆ ಬಿಕಾಸ್ ನನಗೆ ಇವಾಗ ನಂದು 30 ಪಾಯಿಂಟ್ ಇದೆಯಲ್ಲ ಸುಮ್ಮನೆ ಈ ಕಡೆ ಎಳ್ಕೊಂಡು ಹೋಗ್ಬಿಟ್ರೆ ಪಾಯಿಂಟ್ ಸೇವ್ ಆಗುತ್ತೆ ನೀನು ಜಾಕ್ ಇರಲಿ ಈ ಕಿಂಗ್ ಬಿಡೋಣ ಕಿಂಗು ಯಾರು ತಗೊಳಲ್ಲ ಅದೇ ಸಿಕ್ಕಾಗಂತಿರುತ್ತೆ ನಾವು ನೀವು ಹೇಳಿ ಫ್ರೆಂಡ್ಸ್ ಸಿಕ್ಕಾಗಂತಿರುತ್ತೆ ನಮಗೆ ನಾವು ಗೆಲ್ಲಕ್ಕತ್ತ ಒಂದು ನಿಮಿಷ ಒಳಗಡೆ ಫಿನಿಶ್ ಮಾಡಿದೆ ಎಸ್ ಒಂದು ನಿಮಿಷ ಒಳಗಡೆ ವಿನ್ ಆಗಿದೆ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಒಳಗಡೆ ಗೊತ್ತಲ್ಲ ವಾವ್ ಥ್ಯಾಂಕ್ ಯು ಸೋ ಮಚ್ ಟು ಅಯ್ಯೋ ಹೋಳಿ ಮಗ ಒಳ್ಳೆ ಕಾರ್ಡ್ಸ್ಗಳು ಬಂದಿದ್ವು ಆ್ಯಕ್ಚುಲಿ ಏನು ಅವ್ನು ಡ್ರಾಪ್ ಆದರೆ ಹ್ಯಾಟ್ರಿಕ್ ಗೆಲುವು ಹ್ಯಾಟ್ರಿಕ್ ಗೆಲುವಿನ ಸರದಾರ ಮೂರು 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 ಆ್ಯಕ್ಚುಲಿ ಬೇಕಾಗುತ್ತೆ ಬಿಕಾಸ್ ಏನಕ್ಕೆ ತಗೊಂಡೆ ಅಂದರೆ ಇಲ್ಲೊಂದು ಮೂರು ಇಲ್ಲೊಂದು ಮೂರು ಇಲ್ಲೊಂದು ಮೂರು ಇಲ್ಲಿ ಇಲ್ಲೊಂದು ಜಾಕು ಇಲ್ಲಿ ಆಗಲ್ಲ ಅಂತೆ 8 ಬೇಕಾ ಬೇಡ ಬೇಕಾ ಬೇಡ ಬೇಕಾ ಬೇಡ ರಾಣಿ ಬೇಕಾ ಬೇಡ ಬೇಡ 8 ಬೇಕು ಏನಕ್ಕಂದರೆ ಇಲ್ಲಿಗೆ ಹಾಕಕ್ಕೆ 7 8 9 ಆ ಥರ ನೆಕ್ಸ್ಟ್ ಯಾರನ್ನ ಬಿಡೋಣ ಈ 4 ಯೂಸ್ಲೆಸ್ ನನ್ನ ಮಗ ಹೋಗು ನೀನು ಬಾ 6 6 6 6 6 6 ಡೈಮಂಡ್ 6 ಡೈಮಂಡು ಬೇಡ 4 ಆಗಲೇ ಬಿಟ್ಟೆ ಇದು ಬಿಡೋಕ್ಕೂ ಬೇಜಾರಾಗ್ತಿದೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ 3 ಇದೆ ಇದು 4 ಹಾಕೋಬೋದು ನೋಡಿ ಇಲ್ಲಿ 10 ಬಂದರೂ ಆಗುತ್ತೆ ಅಂತ ಅದೊಂದು ಹೋಪ್ ನೆಕ್ಸ್ಟು 10 ಏನಾದ್ರು ಬಿಟ್ಟರೆ ಆಗ 9 ಬೇಕೇ ಬೇಕು ಫ್ರೆಂಡ್ಸ್ ಹ್ಯಾಟ್ರಿಕ್ ಆಗಿದೆ ನಮ್ಮ ಗೆಲುವು ಹ್ಯಾಟ್ರಿಕ್ ಆಗಿದೆ ಫಿನಿಶ್ ಆಗಿದೆ ಹ್ಯಾಟ್ರಿಕ್ಕಲ್ಲಿ ಗೆಲ್ಲುವ ನಾನು ಒಬ್ಬನೇ ಎಲ್ಲ ಕೇಳ್ತಾರೆ ಫ್ರೆಂಡ್ಸ್ ಲೈಕ್ ಜಾಸ್ತಿ ಹಾಕಿ ಆಡು ಅಂತ ಕೇಳ್ತಾರೆ ಬಟ್ ದುರಾಸೆ ಪಡಬಾರ್ದು ಯಾವಾಗ ನೀವು ಜಾಸ್ತಿ ಹಾಕಿ ಆಡಕ್ಕೆ ಹೋಗ್ತೀರಾ ಆಗ ನಿಮಗೆ ದೇವರು ಕೊಡುವುದಕ್ಕೆ ಯೋಚನೆ ಮಾಡುತ್ತಾನೆ ಇಷ್ಟೇ ಮ್ಯಾಟ್ರು ನೋಡಿ ಇಷ್ಟೇ ಮ್ಯಾಟ್ರು ತಗೊಳ್ಳಿ 3 ಎಸ್ಸು ಯಾಕಂದರೆ ಎಸ್ ನನ್ನ ಫೇವ್ರೆಟ್ ಬಿಡಕ್ಕೆ ಮನಸ್ಸಿಲ್ಲ ಕಿಂಗು ಥ್ಯಾಂಕ್ ಯು ಸೋ ಮಚ್ 4 ಸಲ ಗೆದ್ದಿರುವುದು ಕಂಟಿನ್ಯೂಸ್ ಆಗಿ 4 ಸಲ ವಿನ್ ಆಗಿರೋದು 10 ಸಲ ಕಂಟಿನ್ಯೂಸ್ ಆಗಿ ವಿನ್ ಆಗಬೇಕು ಅಂತ ಆಸೆ ಓಕೆ ಇದು ನಾನು ಪ್ರೊಫೆಷನಲ್ ಆಗಿ ಆಡೋನಲ್ಲ ಸಂಡೇ ಇವತ್ತು ಆ್ಯಕ್ಚುಲಿ ಸಂಡೇ ಸೊ ನಾನು ಆಲ್ಮೋಸ್ಟ್ ಫ್ರೀಯಾಗಿ ಇದ್ದೀನಿ ಸೊ ಅದರಿಂದ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಆಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ 6 ಫ್ರೆಂಡ್ಸ್ ಕಿಂಗು ತಗೊಳ್ಳಿ ಫ್ರೆಂಡ್ಸ್
ಜಾಕು ಫ್ರೆಂಡ್ಸ್. 9 ಫ್ರೆಂಡ್ಸ್. ಇದು ಈ ಗೇಮು ನಾನೇ ವಿನ್ ಆಗೋದು. ಯಾಕೆ ಅಂತ ಕೇಳಿ. ಯಾಕೆ ಅಂದರೆ ದೇವರು ನಮ್ಮ ಕಡೆ ಇದ್ದಾರೆ. ಸೊ ಅದು 4, 6, 9 ಬೇಡ ನನಗೆ. 9 ಬೇಡ, ಜಾಕ್ನೇ ಇಟ್ಕೊ. ಒಂದೇ 63 ಪಾಯಿಂಟ್ಸ್ ಇದೆ. ಸೊ ಅದರಿಂದನೇ ಸ್ವಲ್ಪ ನಾನು ಆಡ್ತಾ ಇರೋದು. ನನ್ನ ಹತ್ರ 2 ಜೋಕರು ಇದೆ ನೋಡಿ. 2 ಜೋಕರ್ ಇದೆ ಅಂದ್ರೆ ಅಂದೆ ಅಷ್ಟೇ. ತಗೋ ಇನ್ನೊಂದು ಅಂತ ಕೊಟ್ಟ. ಇದೇ ಫ್ರೆಂಡ್ಸ್ ಬೇಜಾರಾಗೋದು. 7 ಫ್ರೆಂಡ್ಸ್. ನನ್ನ ಮಗನಿಗೆ ಹೆಂಗೆ ಗೊತ್ತಾಗ್ತಿದೆ ನನ್ನ ಹತ್ರ ಇರೋ ಕಾರ್ಡ್ಗಳಂತ ಗೊತ್ತಾಗ್ತಲ್ಲ. ನಾನು ನೆಕ್ಸ್ಟ್ ಕಾರ್ಡ್ಗಳು ಕರೆಕ್ಟಾಗಿ ಆಗ್ತಾಯಿದ್ದಾನೆ ನೋಡಿ. 3 ಜೋಕರ್ ಇದೆಯಲ್ಲೋ. 9. ಈ ಕಾರ್ಡು ನನ್ನ ವಿನ್ನಿಂಗ್ ಕಾರ್ಡ್ ಆಗಿರ್ಬೇಕು. ಟನ್. ಸಾರಿ 5 ಏನಕ್ಕೆ ಬಿಟ್ಟೆ ಅಂದರೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಏನೇ ಬಿಟ್ಟೆ ಅಂತ. 6 ಇಲ್ಲೊಂದು 6 ಏನಕ್ಕೆ ಇಷ್ಟೊತ್ತು ಲೇಟ್ ಆಗಲ್ವಲ್ಲ? ತುಂಬ ಲೇಟ್ ಆಯ್ತಲ್ಲ. ಸರಿ ವಿನ್ ಆಗ್ಬಿಡು. ನಾನು ವಿನ್ ಆಗಿಬಿಡು. ಇಷ್ಟೊತ್ತೆಲ್ಲ ಆಳಕ್ಕೆ ಬೇಜಾರಾಗುತ್ತೆ ಅಷ್ಟೇ. ನನ್ನ ಕಾರ್ಡ್ ತೊಗೊಂಡ್ರೆ ಈಗ ಪಕ್ಕ ವಿನ್ ಆಗ್ತಾನೆ ಅವನು. ಆಗಿಲ್ವ ನಾನು ಆಗ್ಲೇ 5 ಬಿಟ್ಟನಲ್ಲೋ. ತಿರ್ಗಾ ಹಾಕೋಬಿಟ್ಟು ವಾಪಸ್ ನೀನು. ನಿಂಗೆ ಆಡಕ್ಕೆ ಬರುತ್ತೇನೋ ಕರೆಕ್ಟಾಗಿ ಹೇಳೋ. ನಾನು 5 ಬಿಟ್ಟಾಗ ಏನಕ್ಕೋ ತೊಗೊಂಡೆ ಮತ್ತೆ ನೀನು 5. ಯಾಕೆ ಈ ಥರ ಬರ್ತದಲ್ಲ ಕಾರ್ಡು? 8 ಇರೋದಕ್ಕೆ ನಾನು ಪ್ರಾಬ್ಲಮ್ ಆಗ್ತಿರೋದು ಅನಿಸುತ್ತೆ. ಸುಮ್ಮನೆ 8 ಒಳ್ಳೆ ಬಂತು. 8. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ಫುಲ್ಲಿ 5 ಗೇಮು ನಾನು ವಿನ್ ಆಗಿದ್ದೇನೆ. ಬನ್ನಿ ಫ್ರೆಂಡ್ಸ್, 6ನೇ ಗೇಮ್ ಯಾರು ವಿನ್ ಆಗ್ತಾರಂತೆ ನೋಡೋಣ ಮುಂದಿನ ಆಟದಲ್ಲಿ. ನನಗೆ 10 ಬಂದಿದೆ, ಅವನಿಗೆ 4 ಬಂದಿದೆ. ನನಗೆ 1 ಜೋಕರ್ ಬಂದಿಲ್ಲ, ಅವನಿಗೆ ಎಷ್ಟು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆಡೋಣ. ನನಗೆ ಗೇಮು ಆಡಬಾರ್ದಾಗಿತ್ತು. ಬಿಕಾಸ್ ಏನಕ್ಕೆ ಅಂದರೆ ನನ್ನ ಪಾಯಿಂಟ್ಸು ತುಂಬಾ ಕಮ್ಮಿ ಇದೆ. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ದೊಡ್ಡ ಕಾರ್ಡ್ಸ್ಗಳಿದೆಯಲ್ಲ, ದೊಡ್ಡ ಕಾರ್ಡ್ಸ್ಗಳನ್ನ ಮೂವ್ ಮಾಡಿದ್ರೆ ನನ್ನ ಪಾಯಿಂಟ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಜೋಕರ ನಂಬ್ಕೊಂಡು ನಾನು ಆಡೋದಿಲ್ಲ, ಓಕೆನಾ? ಜೋಕರ ನಂಬಿ ನಾನು ಯಾವತ್ತೂ ಆಡಲ್ಲ. ಯಾಕಂದರೆ ಹಿಂಗೆ ಜೋಕರ್ ಬರುತ್ತೆ ಅಂತ. ಎತ್ತು ನನಗೆ ಬೇಡ ನೋಡಿ. ದೊಡ್ಡ ಪಾಯಿಂಟ್ಸ್ಗಳು ಬಿಟ್ಟರೆ ನನಗೆ ಪಾಯಿಂಟ್ಸ್ ಕೆಳಗಡೆ ಕಮ್ಮಿ ಆಗ್ತಾ ಇರುತ್ತೆ. ನಾನು ಅನ್ಕೊಂಡೆ, ಯಾಕಂದರೆ ಅಯ್ಯೋ ನನ್ನ ಮಗ ಜೋಕರೇ ಶೋ ಕೊಟ್ಟವನಲ್ಲ ಗುರು ಇವನು. ಒಳ್ಳೆ ಎಂಥ ಕಾರ್ಡ್ ಬಂದಿರ್ಬೇಕು ಗುರು. ಹಂಗಂದ್ರೆ ಅವನಿಗೆ 1, 2, 3, 4 ಜೋಕರ್ ಬಂದ ಗುರು ಅವನಿಗೆ. ನಾನು 1 ಜೋಕರು ಬಂದಿರಲಿಲ್ಲ, ಪರವಾಗಿಲ್ಲ, ನನಗೆ ಬೇಜಾರಿಲ್ಲ. ನೋಡು, ನನಗೆ 1 ಜೋಕರ್ ಆದರೂ ಬಂತು ಅಂದರೆ ನಾನು ಬೇಜಾರು ಬ್ರೋ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ತೀರಾ ಬ್ರೋ. ಯಾಕೆ ಅಂತ ಕೇಳಿ ನೋಡಿ. ಈ ಜೋಕರ್ ಬಂದರೂ ನನಗೆ ಒಂದೇ, ಬರ್ದಿದ್ರು ಒಂದೇ. ಏನಕ್ಕೆ ಅಂತ ಕೇಳ್ತೀನಿ ನೋಡಿ. ಇಲ್ಲಿ ಹಾಕ್ತೀನಾ, ಹಿಂಗೆ ಬರುತ್ತೆ. ಸೊ ಇಲ್ಲಿ ನನ್ನ ಜೋಕರ್ ಒಂದು ವೇಸ್ಟ್ ಆಯ್ತಲ್ಲ. ನೋಡೋಣ. ಕಿಂಗ್ ಬಂದಿದೆ, ಏನು ಮಾಡೋಣ? ಈ 7 ಬಿಡೋಣ. ಇದು ನನಗೆ ಆ ಕಾರ್ಡೇ ಯೂಸ್ ಇಲ್ಲ. ಬಟ್ ಇನ್ನೊಂದು ಟ್ರಿಕ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಏನಂದರೆ ಆಲ್ಮೋಸ್ಟ್ ನೀವು ಇವಾಗ ನಾನು ಡೈಮಂಡ್ ಬಿಟ್ಟೆ, ಡೈಮಂಡ್ ಎತ್ಕೊಂಡ, ಅವನು ಯಾವ ಕಾರ್ಡ್ ಬಿಡ್ತಾನೆ ನೋಡಿ,
ಆ ಎಲೆ ಇದೆಯಲ್ಲ, ಯಾವ ಎಲೆ ಬಿಡ್ತಾನೆ ನೋಡಿ, ಆ ಎಲೆನ ನೀವು ರಿಟರ್ನ್ ಮಾಡಿದ್ರೆ ಅವ್ನು ಪಿಕ್ ಮಾಡಲ್ಲ ಅವನು. ನಾನು ಈ ಆಟ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು, 2 3 4. ನೀನು ಬಾರೋ, ಇವಾಗ ಕಣ ನೀನು ಯೂಸ್ ಆಗಿತ್ತು ನನಗೆ. 2 ದೊಡ್ಡ ದೊಡ್ಡ ಕಾರ್ಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದೇ ಬೇಜಾರಾಗ್ತಾ ಇರೋದು. ನಾನು ಹೇಳಿದ್ನಲ್ಲ ದೊಡ್ಡ ದೊಡ್ಡ ಕಾರ್ಡೆ ಇಟ್ಕೊಂಡಿದ್ದೀನಿ ನಾನು. ಹಿಂಗೆ ಹಾಕಿದ್ರೆ 32 ಆಗುತ್ತೆ. 32ಗಿಂತ 30 ಬೆಸ್ಟು. ಅದೇ ಚಿಕ್ಕ ಚಿಕ್ಕ ಕಾರ್ಡ್ ಹಾಕಿ ನನಗೆ ಇಷ್ಟು ಲಾಸ್ ಆಗ್ತಾ ಇರಲಿಲ್ಲ. ಪರವಾಗಿಲ್ಲ ಗುರು, ಗೆಲ್ತಾನೆ ಇರಬೇಕು ಅಂತಲ್ಲ, ಸೋತ್ರೆ ಹೆಂಗ್ ಸೋತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಗೆಲ್ತಾನೆ ಇದ್ರೆ ಮಜಾ ಸಿಗಲ್ಲ. ಇವಾಗ ನೋಡಿ, ನಾನು 5 ಗೇಮ್ ಕಂಟಿನ್ಯೂಸ್ ಆಗಿ ನಾನು ವಿನ್ ಮಾಡಿದೆ, ಓಕೆನಾ. ಸೊ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ ನೋಡ್ತಿದ್ದೀನಿ, ಯಾಕಂದರೆ ನಾನು ಮುಂಚೆ ನನಗೆ ಜಾಸ್ತಿ ಜೋಕರ್ಸ್ ಬರ್ತಾಯಿತ್ತು. ಸೊ ಈಗ ಜೋಕರ್ಸ್ ನನಗೆ ಕಮ್ಮಿ ಆಗಿದೆ. ಸ್ಟಾರ್ಟಿಂಗ್ ನಿಮಗೆ ಬಿಡುವಾಗ ತುಂಬ ಜೋಕರ್ಸ್ಗಳು ಬರುತ್ತೆ ಗುರು. ನಾನೇ ಸೋತಿದೆ ಗುರು, ಕಾರ್ಡ್ಸ್ ನಿಂತು ಶೋ ಆಗಲ್ಲ, ಶೋ ಆಗಿದ್ರೆ ನಾನು ಸೋಲ್ತಿದ್ದೆ ಗುರು. ನೆನ್ನೆ ನನ್ನ ಫ್ರೆಂಡು ನೆನ್ನೆ ನಾನು ಕೇಳ್ತಾ ಇದ್ದ, ಗುರು ನೀನು ತುಂಬ ರೇರಾಗಿ ಸೋಲ್ತೀಯ ಗುರು, ಸ್ವಲ್ಪ ಅಮೌಂಟ್ ಜಾಸ್ತಿ ಯಾಕೆ ಆಡು ಗುರು ಅಂತ. ನೆನ್ನೆ ಅವನಿಗೆ ಹೇಳಿದೆ ನಾನು, ಸೋಲ್ತೀನಿ ಗೆಲ್ತೀನಿ ಅಂತ ನಾನು ಆಡ್ತಲ್ಲ ಗುರು, ನನಗೊಂದು ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಆಡ್ತಾ ಇರೋದು ಗುರು ಅಷ್ಟೇ. ನಾನು ಗೆಲ್ತೀನಿ, ನನಗೆ ಸ್ವಲ್ಪ ಟ್ರಿಕ್ಸ್ ಗೊತ್ತು ನಾನು ಹೆಂಗೆ ಆಡಬೇಕು ಅಂತ. ಸೊ ಅದ್ರ ಮುಖಾಂತರ ನಾನು ಆಡ್ತೀನಿ. ಸೊ ವಾವ್, ಒಳ್ಳೆ ಶೋ ಗುರು, ನಿಜವಾಗ್ಲೂ ಒಳ್ಳೆ ಶೋ ಮಾತ್ರ ಇದು. ನಾನು ಗೆಲ್ಲೋದು ಬರೀ ₹1 ₹2. ನನ್ನ ಮಕ್ಕಳು ನಾನು ಸೋತ್ರ ಮಾತ್ರ ₹4 ₹5 ಹೋಗುತ್ತೆ. ಗೆಲ್ಲಲೇ ಸಾಕು ಸೋತಿದ್ದು. ಎಲ್ಲ ಸ್ಟಾರ್ಟ್ ಮಾಡ್ಲಾ? ತಮಿಳು ಹೇಳ್ತಾರಲ್ಲ, ಆರಂಭಕ್ಕಿಲ್ಲಡ ಮಾಡ ಅಂತ, ಆರಂಭಕ್ಕಿಲ್ಲಮ್ಮ ಡಾಡಾ ಅಂತ ಆ ಕಮಲಾಸ್ ಅಂತಂದು, ಆರಂಭಿಕಿಲ್ಲಮ್ಮ 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 ಬಾಗುರು ನಿನ್ನ ಸ್ವಲ್ಪ. ಆರಂಭಿಕಿಲ್ಲಮ್ಮಡ. ಇದನ್ನೂ ನಾನು ಹಾಕ್ಕೊಂಡು ಆಡ್ಬೋದು ಫ್ರೆಂಡ್ಸ್, ಹೆಂಗೆ ಅಂತ ಕೇಳಿ ನೋಡಿ. ಎಕ್ಸಾಂಪಲು, ಇದನ್ನ ನಾನು ಇಲ್ಲಿ ಹಾಕ್ತೀನಾ, ಇದನ್ನೂ ಹಾಕ್ತೀನಾ, ಬೇಡ. ಆಟಗಾರನ ಗೊತ್ತು, ಆಟಗಾರನ ಗೊತ್ತು, ಮಟ್ಟ ನಿನಗೇನು ಗೊತ್ತು, ನಾನು ಅದು ಹಾಕೋ. ನೀನು ಯಾವ ಕಾರ್ಡ್ ಹಾಕೋದು ಗೆಲ್ತೀನಿ ಕಣೋ ನೆಕ್ಸ್ಟು. ನೀನು ಯಾವುದೇ ಕಾರ್ಡ್ ಹಾಕೋ 10, ಬಟ್ ಆ ಕಾರ್ಡ್ ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ, ನಾನು ತಗೊಳಲ್ಲ ಅಷ್ಟೇ. ಅರ್ಥ ಆಯ್ತಾ? ಯಾಕೆ ಗೆಲ್ಲ ಟೈಮಲ್ಲಿ ಹಿಂಗೆ ಆಗ್ತಿದೆ? ಅಸలు ಯಾಕೆ ಬಿಟ್ಟ ಅವನು? 9 ಆಡ್ಬಿಟ್ಟಿದ್ದ ಅಲ್ಲ. ಏನೋ ಶಿಷ್ಯ ನೀನು ಬೇಕಂತ ಮಾಡ್ತಾಯಿದ್ದೆ, ಹೆಂಗೆ ಒಂದು ಒಳ್ಳೆ ಕಾರ್ಡ್ ಹಾಕು. ಅಪ್ಪ ಗೆಲ್ಲ ಕಷ್ಟಪಡ್ಬೇಕು ಗುರು. ನೋಡಿ, ನಾನು ಮಾತ್ರ ₹1 ₹2 ಗೆಲ್ತೀನಿ. ನನ್ನ ಮಗ ನನ್ನ ಹತ್ರ ಕರ್ಕೊಬಿಟ್ಟ ಒಂದು ಸಲ. ಈ ಆಟ ನಾಳೆ ಗೆಲ್ಲೋದು. ಜಾಸ್ತಿ ನಿನ್ನಾಗಿದೆಯಾ? ಒಂದು ಜೋಕರ ಬಂದು ಹಾಕ್ಬಿಡ್ತೀನಿ ಗುರು ನಾನು.
ಮ್ಯಾಚ್ ಸ್ಟಾರ್ಟ್ ಆಯ್ತಾ? ಮ್ಯಾಚ್ ಸ್ಟಾರ್ಟ್ ಆಗಿರ್ಬೇಕು ಗುರು. ಅಯ್ಯೋ ಗುರು, ನಾನು ಸ್ವಲ್ಪ ಆಟ ಆಡಕ್ಬಿಡು. ನಿನಗೆ ಡ್ರಾಪ್ ಆಗ್ತಾ ಇದ್ರೆ ಗೇಮು ನನ್ಗೆ ಆಡಕ್ಕೆ ಬೇಜಾರಾಗ್ಬಿಡುತ್ತೆ ಗುರು. ಓ ಮಾಯ್ ಕಡವುಲೇ, ಒಂದೊಂದ್ಸಲ ಚೆನ್ನಾಗಿ ಕೊಡ್ತಾನೆ ನೋಡಿ. ಒಂದು ಜೋಕರ್ ಕೊಟ್ಟಿಲ್ಲ ಗುರು, ನಿಜವಾಗೂ ಸಕ್ಕ ಬೇಜಾರಾಗ್ಬಿಡುತ್ತೆ. ಬಟ್ ನನ್ನ ಪಾಯಿಂಟ್ಸ್ ಕಮ್ಮಿ ಇದಿಲ್ಲ ನೋಡಿ. ಹಿಂಗೆಲ್ಲ ಕೇಳಿಸ್ಕೊಂಡ್ಬೇಕಾ ನೀನು? ಕೇಳಕ್ಕೆ ಮುಂಚೆನೇ ಕೊಟ್ಟಿದ್ರೆ 7 ಬಿಡಬಾರ್ದಾಗಿತ್ತು. ಏನಕ್ಕೆ ಅಂತ ಅದಕ್ಕೊಂದು ರೀಸನ್ ಇದೆ. 6, 7, 8, 9, 10, 11 ಹಿಂಗೆ ನಾವು ಈ ಥರ ಕೂಡ ಆಡ್ಬೋದು. ಈ ಥರ ಕೂಡ ಆಡ್ಬೋದು. 9 ನೆಕ್ಸ್ಟು 4 ಎಲ್ಲೋ ಕನ್ಫ್ಯೂಷನ್ ಆಗ್ತಿದೆಯಲ್ಲ. 16 ಪಾಯಿಂಟ್ಸ್ ಇದೆ ಗುರು. 16 8 ಆಗುತ್ತಲ್ಲ ಹಂಗೆ. ಅದು ಬಿಡ್ಬಾರ್ದು, ಏನು ಬಿಡ್ಬೇಕಾಯ್ತು, ಪರವಾಗಿಲ್ಲ. ಹ್ಯಾಪೆನ್ಸ್, ಮಿಸ್ಟೇಕ್ ವಿಲ್ ಬಿ ಹ್ಯಾಪೆನ್ಸ್. 8 ಅಂತ ಏನು ನನಗೆ ಪೈಸೆ ಹೋಗಿರುತ್ತೆ ಅಷ್ಟೆ. 5, 2 ಜೋಕರ್ ಬಂದಿದೆ. ಸೊ ನಮ್ಮ ಗೆಲುವಿನ ಏನಂತದ್ದು ಆರಂಭ. ನಮ್ಮ 8 ಬೇಕು. ಯಾಕಂದರೆ 3 ಕಾರ್ಡ್ ಮಾಡ್ಕೊಂಬಿಡೋಣ ಸುಮ್ಮನೆ. ಯಾಕೆ ಕಿಂಗು ಹೋಗಲ್ಲ ಬಂದಿರಪ್ಪ, ಇಲ್ಲ ಒಂದು 5 ನಿಮಿಷ ನೋಡೋಣ. ಆಮೇಲೆ ಇವತ್ತು 10 ಬೇಕು. ಏನೇ ಬೇಕು? ಇಲ್ಲೊಂದು 10 ಇದೆ, ಇಲ್ಲೊಂದು 10 ಇದೆ, 2 10 ಇದೆ, 6. ನೀಲಿರಪ್ಪ ಒಂದು 5 ನಿಮಿಷ. 6 ಬೇಡ, 3 ಹೋಗಿರೋ 10 ಸ್ವಲ್ಪ 10 ಸ್ವಲ್ಪ 3. ಏನು ನಮ್ಮ ಆಟಗಳು ಆಡ್ತಿದ್ಯಾ? ಆಟಗಳು ಆಡ್ತಿದ್ಯಾ? 3 ತಗೊಬೇಕಾಗಿತ್ತಾ? ರಾಣಿ ಬೇಡ. ಇಲ್ಲೂ ಏನೋ ಒಂದು ಮಿಸ್ ಆಯಿತು ನನಗೆ ಅನ್ನಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಾವಲ್ಲ. ಮಿಸ್ ಆದಂಗೆ ಕಾಣಿಸ್ತು. ಯು ವಿನ್ ಅಂತ. ಯು ವಿನ್ ನೇ ಗೋದೆ ಡೌರಾಣಿ ನಾಳೆಗಳ ಗುರು. 2, 3, 4. ಓಕೆನಾ ಫ್ರೆಂಡ್ಸ್? ಅವರಿಬ್ಬರು ಗಂಡ ಅಂತೀರು. ಓಕೆನಾ ಫ್ರೆಂಡ್ಸ್? ಎಲ್ಲೋ ನೋಡ ಕಾಮಿಡಿ ಬಂತು, ಅದಕ್ಕೆ ನಗು ಬಂತು. ಇದಾಗಲ್ಲ, ಯಾಕಂದ್ರೆ ಜಾಕ್ ಇರಬೇಕಲ್ಲ. ಏನಿಲ್ಲ ಬಾ, ಏಸು ಬೇಕು. ಏನಕ್ಕೆ ಬೇಕು? ಫೋರ್ತ್ ಕಾರ್ಡ್ ಮಾಡೋಕ್ಕೆ. ಫೋರ್ತ್ ಕಾರ್ಡ್ ಒಂದಕ್ಕಲ್ಲ ಫ್ರೆಂಡ್ಸ್, ಹಿಂಗೆ ಕೂಡ ಹಾಕ್ಕೋಬೋದು ನಾವು. ಬಟ್ಟು ಇದು ಫೋರ್ತ್ ಕಾರ್ಡ್ ಆಗ್ತಾಯಿತ್ತು. ಅಯ್ಯೋ 8 ಬಿಟ್ಬಿಟ್ಟ ನಾನು. ಶಟ್, ಇಲ್ಲೊಂದು 8 ಇತ್ತಲ್ಲ, ಈ 8 ನಿಂತ್ಕೋಬೋದಾಗಿತ್ತು ನಾನು. ಅದೇ ಸ್ವಲ್ಪ ಮೈಂಡ್ ಆ ಕಡೆ ಕನ್ವರ್ಟ್ ಆದರೆ ಸ್ವಲ್ಪ ಅವನು ಎತ್ಕೊಂತಾನಂತ ನನಗೆ ಗೊತ್ತಿದ್ದ. ಆಗಲೇ 8
ಬರೀ ಪರವಾಗಿಲ್ಲ. ನಮ್ಮ ಹುಡ್ಗ ಶೋ ಇಕ್ತೇನೋ 7 ಆಟು ಬೇಕು. ಯಾಕಂದರೆ ನಾನು ಇಲ್ಲೊಂದು ಮಾತ್ರ ನೋಡೇ ಇಲ್ಲ ನಾನನ್ನು. ಅದೊಂದು 6 ನಾನು ನಾರ್ಮಲ್ ಅದು 6 ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ನೋಡಿದ್ರೆ ಡೈಮಂಡು. ರಾಣಿ ಬೇಕಾ ಬೇಡ? 8, 9, 10 ಒಂದೊಂದು ಸಲ ಬಂದರೆ ಸಿಕ್ಕ ಉರಿಸ್ತದೆ ಈ ಗೇಮ್ ಅಂತ ನನಗೆ. ಜಾಗ್ ಬೇಕು. ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ. 5 ಬೇಕು. 5 ಎತ್ಕೊಂಡ್ರೆ ನಾನು ಇಲ್ಲಿ ಹಾಕೊಬೋದು 4 ಹಂಗಾಗುತ್ತೆ. ಈ 5ಕ್ಕೂ ಆಗುತ್ತೆ. ನನಗೆ ಸ್ವಲ್ಪ ಸೇವ್ ಆಗುತ್ತೆ. ಸೇವ್ ಹೆಂಗೆ ಆಗುತ್ತೆ ಅಂದರೆ ಪಾಯಿಂಟ್ ಸೇವ್ ಆಗುತ್ತೆ. ನೋಡಿ, ಇನ್ ಕೇಸ್ ಅವನು ಶೋ ಇಟ್ಟರು ಕೂಡ ಎಕ್ಸಾಂಪಲು ನಾನು ಈ 5 ಎಳ್ಕೊಂಡು ಹೋಗ್ಬಿಡ್ತೀನಿ. ಇಡಲ್ಲ ಅವನು. ಎಲ್ಲೋ ತಪ್ಪು ಮಾಡೋದಲ್ಲ. ಪಾಯಿಂಟ್ಸು 5 ಪಾಯಿಂಟ್ಸ್ ಹೋಗುತ್ತೆ ನೋಡಿ. ಇಲ್ಲಿ ಹಾಕೊಂಡ್ಬರ್ತೀನ. ನನಗೆ ಹೋಗಿದ್ದೆ 5 ಪಾಯಿಂಟ್ಸ್ ಅಷ್ಟೇ. ಅದು 7 ಹಾಕಿದ್ರು 7, 8, 9, 10, 11. ಆ 7 ನಾನು ಕೊಟ್ಟಿದ್ರು ನಾನು ವಿನ್ ಆಗ್ತಿದ್ದೆ. ನೆಕ್ಸ್ಟ್ ಕಾರ್ಡ್ ಅವನು 7 ಬಿಟ್ಟಿದ್ರು ನಾನೇ ವಿನ್ ಆಗ್ತಿದ್ದೆ. 9, 9, 9. ಈಗ ಒಳ್ಳೆ ನಿಜವೂ ಸೀರಿಯಸ್ ಆಗಿ ಸೂಪರ್ ಆಗಿರೋ ಕಾರ್ಡ್ಸ್ಗಳು ಬರ್ತಾ ಇದೆ. ನಾನು ಅಸಹ್ಯದ ಕಾರ್ಡ್ಗಳು ಬರ್ತಾ ಇದೆ ಅಂತ ಹೇಳ್ತಲ್ಲ, ಸೂಪರ್ ಆಗಿದೆ ಕಾರ್ಡ್ಸ್ಗಳು ಬರ್ತಿದೆ. ಬಟ್ ಏನಕ್ಕೆ ನನಗೆ ವಿನ್ನಿಂಗ್ ರೇಟ್ ತುಂಬ ಕಮ್ಮಿ ಆಗ್ತಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ನೋಡಿ, ಈ ಥರನೇ ಆಗ್ತಾ ಇರೋದು ನೋಡಿ. ಎಷ್ಟು ಸಖತ್ತಾಗಿತ್ತು ಕಾರ್ಡ್ ಅದು. ಆ ಡೈರೆಕ್ಟಾಗಿ ನೆಕ್ಸ್ಟ್ ಕಾರ್ಡ್ ಶೋ ಹೊಡಿತಿದೆ ನನ್ನದು. ಸೊ ಆ ಥರ ಆಗ್ತಿದೆ ನನ್ನದು. ಎಷ್ಟು ಜೋಕರ್ ಬಂದಿತ್ತು ನನಗೆ ನೋಡಿ. ಇದು ಸ್ವಲ್ಪ ಚೆನ್ನಾಗಿಲ್ಲ ಕಾರ್ಡ್ಸ್. ಇವಾಗ ಆಡ್ತಾನೆ. ಇನ್ನೊಂದೇನಂದರೆ ನನ್ನ ಟೋಟಲ್ ಸ್ಕೋರ್ ಬಂದ್ಬಿಟ್ಟು 79 ಇದೆ. 79 ಇದ್ರೆ ನಾನು ಆಡ್ಬೋದು. ಮಾನ್ಸಿನ ಹುಡುಗಿ ಅನಿಸುತ್ತೆ ಇವರು. ಮಾನ್ಸಿ ಮಾತಾಡ್ತಾರೆ, ಅದು ಚೆನ್ನಾಗಿರೋದು ನಿಜ. ನೀ ಕಾರ್ಡ್ ಹಾಕು, ಆ ಕಾರ್ಡ್ ಹಾಕಂತ ಹಾಕೊಂಡು ಮಾತಾಡ್ಕೊಂಡು ಆಡ್ಬೋದು. ಸುಮ್ಮನೆ ವೇಟ್ ಮಾಡ್ತಾರೆ. ನಾನು ಯಾಕೆ ಕಾರ್ಡ್ ಹಾಕಿದೆ ಅಂತ ಗೊತ್ತಾಗಲ್ಲ ನನಗೆ. ಒಳ್ಳೆ ಕಾರ್ಡ್ ಹಾಕೋ ಅಂದರೆ ಕಚ್ರ ಕಾರ್ಡ್ಗಳಾಗ್ತಾನೆ ಅಂತ. ನೀನು ಕಿಂಗ್ ಕೊಟ್ಟರೆ ನಾನು ಕಿಂಗೇ ಕೊಡ್ತೀನಿ. ಅವ್ನು ಕ್ಯೂನ್ ಕೊಡ್ತಾನೆ. ನನಗೆ ಕೊಟ್ಟಿದ್ದು ಅವ್ನು ಕ್ಯೂನ್ ಕೊಡ್ತಾನೆ ಅಂತ. ಬೇಡ, ಕ್ಯೂ ಎತ್ಕೋತೀನಿ ನಾನು. ಯಾಕೆ ಫೋರ್ತ್ ಕಾಲ್ ಮಾಡ್ಕೊಬಿಡ್ತೀನಿ. ಆಗೋತ್ತಲ್ಲ ನೆಕ್ಕಿ ಬಿರುಗಾಲಿ. ಇದು 4 ಸಪೋರ್ಟ್ ಆಗೋಯ್ತಲ್ಲ. 26 ಬಂದಿದ್ದು 4 ಬೇರೆ ಬೇರೆ ಕಾರ್ಡ್ ಆಗೋಯ್ತಲ್ಲ ಗುರು. ತುಂಬ ಟೈಮ್ ತೊಗೊಂಡಿದೆ ಗುರು, ತುಂಬ ಟೈಮ್ ತೊಗೊಂಡಿದೆ ಈ ಗೇಮು. ಇದು ಬೇಗ ಫಿನಿಶ್ ಆಗಲ್ಲ. ಮಿನಿಮಮ್ಮು ಒಂದು 10-15 ನಿಮಿಷ, 5-10 ನಿಮಿಷ ತೊಗೊಂಡಿದೆ ಗುರು. ಇಬ್ಬರು ಕಚಡ ಕಾಡ್ಸ ಬಂದಿರುತ್ತೆ. ಇದರ ಸಿಂಗಲ್ ಕಾರ್ಡ್ಗಳು ಜಾಸ್ತಿ ಇತ್ತು ಅಂದರೆ ಬೇಜಾರು ಆಡೋಕ್ಕೆ. ಸಿಂಗಲ್ ಕಾರ್ಡ್ಗಳಿತ್ತು ಅಂದರೆ ನನಗೆ ಸಖತ್ ಬೇಜಾರಾಗುತ್ತೆ ಆಡೋಕ್ಕೆ.
ಸ್ವಲ್ಪ ಪಾಯಿಂಟ್ಸ್ ಕಮ್ಮಿ ಮಾಡ್ಕೋಬೇಕು ಅಷ್ಟೇ, ಏನೇನು ಮಾಡೋಕೆ ಆಪ್ಷನ್ಸ್ ಇಲ್ಲ ಬೇರೆ. ಪಾಯಿಂಟ್ಸ್ಗಳು ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು. ಹ್ಮ್ 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 ಯಾರೇ ಬಿಡೋಣ, ಯಾಕಂದ್ರೆ 20 ಪಾಯಿಂಟ್ಸ್ ಕರೆಕ್ಟ್ ಆಗಿರುತ್ತೆ ಅವ್ನು ಗೆದ್ರೂ. ಏನು ನಾನು ಡ್ರಾಪ್ ಆಗಿದ್ರೆ ಏನು ಹೋಗ್ತಿದ್ದೆ ಅದು ಹೋಗುತ್ತೆ ಅಷ್ಟೇ. ನಾನು ದೊಡ್ಡ ದೊಡ್ಡ ಕಾರ್ಡ್ಗಳು ಬಿಟ್ಬಿಡ್ಬೇಕು, ಚಿಚ್ಚಿ ಕಾರ್ಡ್ಗಳು ಇಟ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಅದರಿಂದ ಪಾಯಿಂಟ್ಸ್ ಟೋಟಲ್ ಸ್ಕೋರ್ ಬಂದು ಕಮ್ಮಿ ಬರುತ್ತೆ. ರಾಣಿ ಹಟ್ ರಾಣಿ ಹಟ್ ರಾಣಿ ಹಟ್ ಟೂ 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 ಆ್ಯಕ್ಚುಲಿ ನನ್ನ ಫೇವ್ರೆಟ್ ಬ್ರೋ. ಎತ್ಕೊಂಬಿಟ್ನಲ್ಲಪ್ಪ, 1 ಪಾಯಿಂಟ್ಸ್ ಉಳ್ಸಬೋದ್ನಲ್ಲ ನಾನು. 19 ಪಾಯಿಂಟ್ ಹೋಯ್ತಾ. ಮಾನ್ಸಿ ಹುಡುಗಿನ ನೀನು, ಹುಡುಗಿ ಆದ್ರೆ ಒಂದು ಒಳ್ಳೆ ಕಾರ್ಡ್ ಹಾಕು ಬಾರು. ನೋಡಿ 7 8 9 ಇದೊಂದು ಕಾರ್ಡ್ ಮಾಡ್ಕೊಂಬಿಡೋಣ. 0 ಆಗ್ತೀನಿ ಇಲ್ಲ, ಹೆಂಗಿದ್ರು ಒಂದೇ. 5 6 7 8 9 10 ಪರವಾಗಿಲ್ಲ. 9 ನಾಟ್ ಟು ಬ್ಯಾಡ್, ನಾಟ್ ಟು ಬ್ಯಾಡ್. 8 ತುಬಕ್ಕಂತ ಹೋಗಿದ್ದ ಗುರು ಜೋಕರು. 4 ಎತ್ಕೊಳ್ಳೇಬೇಕಾ, ಜಾಕು. ಇದೇ ಥರ ಬೇಜಾರು ಮಾಡ್ತಾರೆ ನಿಮಗೆ. 2 3 ನೋಡಿ, ಇದೇ ಪ್ರಾಬ್ಲಮ್ಮು. ಹೆಂಗೆ ನಾವು ಸುಮ್ಮನೆ ಆಡ್ತೀವಿ ಅಂದ್ರೆ ಹೆಂಗೆ ಬೇಕಾದ್ರೆ ಆಡ್ತೀವಿ ಗುರು. ನಾನು ತಪ್ಪಾರು ಸೀರಿಯಸ್ ಆಗಿ ಆಡಬೇಕು ಅಂದರೆ ಹೆಂಗೆ ಬೇಕಾದ್ರೆ ಆಡ್ತೀನಿ. ಏನು ಹೇಳು, ಹೆಂಗೆ ಇರು. ಅಯ್ಯೋ ಎತ್ಕೊಬಾರ್ದಾಗಿತ್ತು, ಮಿಸ್ ಆಯಿತು. ಆ್ಯಕ್ಚುಲಿ ನಾನು ಅದು ಎತ್ಕೊಂಡಿದ್ರೆ 5 5 ಆವಾಗಲೂ ಒಂದು 5 ಬಂದಿತ್ತಲ್ಲ, ಅದು ಎತ್ಕೊಂಡು ಕ್ಯೂ ಬಿಟ್ಬಿಡ್ತಿದ್ದೆ ನಾನು. ಒಂದು ಕಾರ್ಡ್ ಬಿಡೋ ಸಾಕು, ಏಸ್ ಬಿಡು, ಇಲ್ಲಾಂದ್ರೆ 4 ಬಿಡು, ಇಲ್ಲಾಂದ್ರೆ 7 ಬಿಡು, ಎಷ್ಟು ಯಾವುದೇ ಕಾರ್ಡ್ ಬಿಡು. ಏಸ್ ಬಿಡು ಅಂದೆ, ಏಸೇ ಬಿಟ್ಟ. ನಮ್ಗೆ ಗೊತ್ತಿರೋಲ್ವಾ, ಸೊ ಅದಕ್ಕೇ ನಾವು ಹೇಳ್ದಂಗೆ ಕೇಳ್ತಾರೆ ಅವರು. ಇನ್ನೇನು, ಓ ಶೆಟ್, ತಪ್ಪು ಸಹಜ. ಕ್ಯೂ ಬಿಡಬಾರ್ದಾಗಿತ್ತು ಅನಿಸಿದಲ್ಲ. 9 5 6 7 8 9 ಅದು ಎತ್ಕೊಂಡ್ರೆ ಇನ್ನೊಂದು ಕಾರ್ಡ್ ಬರುತ್ತೆ ಅದು. 5 ಇಲ್ಲ 4 5 6 ತಗೋ, ನೀನು ತಗೋ, ನೀನು ತಗೋ, ನೀನು ತಗೋ, ನೀನು ತಗೋ, ನೀನು ತಗೋ. ಮಾನ್ಸಿ ಮಾನ್ಸಿ ಹಾಂ, ಇವಾಗ ಯಾರಪ್ಪ ನೀನು? ಸೇಮ್ ಮಾನ್ಸಿನೇನ? ಯಾಕೆ ಹೋಗಿಲ್ವ ನೀನು? ಡ್ರಾಪ್ ಆಗಿಲ್ವ ನೀನು? ಏನು ಇವರು ಒಳ್ಳೆ ಬಂಡ ಧೈರ್ಯ, ಕಿರಾತಕನ ಜೊತೆ ಹಿಂಗೆ ಆಡ್ತಾರಲ್ಲ ಗುರು ಇವರು. ಬಡ ಮಾಸಕ್ಕ ಧೈರ್ಯ ಇದೆ ನನಗೆ. 8
ನೆಕ್ಸ್ಟ್ ಬಿಡೋದು ಅವಳು. 8 ಜಾಕ. ಓಕೆ, ಜಾಕು ಬಿಟ್ಟು ಅಂದ್ಬಿಟ್ಟು ತಗೋ ರಾಣಿ ಕೊಡ್ತೀನಿ. 5 6 7 ದೊಡ್ಡ ಕಾರ್ಡು ಇದೇ ಬೆಸ್ಟು ಅನಿಸುತ್ತೆ. ಯಾಕಂದರೆ ಇಲ್ಲಿ 9 ಇದೆಯಲ್ಲ, ಸೊ ಅದರಿಂದ. ನೆಕ್ಸ್ಟು 7 3 4 5 6 7. ಬಟ್ ಯಾರು ಗೊತ್ತು, ಇಲ್ಲಿ ಜೋಕರ್ ಬಂದ್ಬಿಡ್ತಪ್ಪ. ಅದು ಬಂದ್ಬಿಡ್ತಾ, ತಗೊಬಿಡ್ತೆ ಅನ್ಕೊಂಡ ನಾನು. ಜೋಕರ್ ಬಂದ್ರು ನಾವೇ ವಿನ್ ಆಗ. ನೆಕ್ಸ್ಟು ಹೌದಾ, ನಾವು ಗೊತ್ತಲ್ಲ, ನಾವು ಗೆಲ್ಲಬೇಕು ಅಂತ ಮನ್ಸಿಟ್ಟಿದ್ರೆ ಗೆದ್ದೇ ಗೆಲ್ತೀನಿ. ಡೌರಾಣಿ ವಾಟ್ ಟು ಓ ಮೈ ಕಡವುಲೇ, ಯಾಕೆ ಹಿಂಗೆ ಹಾಕಿದ್ಯಾ ನೀನು? ಕಾರ್ಡ್ಸ್ ಯಾಕೆ ಹಿಂಗೆ ಹಾಕಿದ್ಯಾ? ಏನು ಕಾರ್ಡ್ ಹಾಕಿದ್ಯಾ ಅಂತ ಗೊತ್ತಾಗ ಬೇಕಾಗಿಲ್ಲ. ಅದು 7 ತಗೊಂಡಿದ್ದೆ ನಾನು, ಇಲ್ಲಿ ಹಾಕೊಬೇಕಾದ 7 ನೋಡು. 10 11 12 13 14 ಹೋಗಿದೆ ಫ್ರೆಂಡ್ಸ್. ಆಮೇಲೆ ಕಾರ್ಡ್ ತಗೊಂಡು ನೋಡಿ. ಎಸ್ ಇಲ್ಲಿ ಏನಕ್ಕೆ ಇರಲಿ ಅಂತ ನಿಮಗೆ ಹೇಳುತ್ತೇನೆ. 1 2 3 6 6 6 6. ಮಾನ್ಸಿ ಯಾಕಮ್ಮ, ಏನಕ್ಕೆ ಇಲ್ಲಿ ಅಂದರೆ ನೋಡಿ, 1 ಇದು 1 2 3 4 2 3 4 6 6 6 9 ಅವಾಗಿಂದ ಬಿಡ್ಬೇಕು ಅಂತ ಇದೆ. ಏನಕ್ಕೆ ಇಟ್ಕೊಂಡು ಅಂತ ಬರ್ಬೇಕಂದ್ರೆ ಇಲ್ಲೊಂದು ಇತ್ತಲ್ಲ, ಇಲ್ಲೊಂದು ಇತ್ತಲ್ಲ. ಇವಾಗ ನನಗೆ ಯಾವುದೇ ಬಂದ್ರೂ ಇವಾಗ ನೋಡಿ ನೋಡಿ ಇದು ಬಂತಲ್ಲ, ಇಲ್ಲಿ ಎತ್ಕೊಂಡು 1 2 3 ಹಾಕೋಣ 3. ಸೊ ನಮ್ಗೆ ನೆಕ್ಸ್ಟ್ ಯಾವ ಕಾರ್ಡ್ ಬರುತ್ತೆ ಅಂತ ಆಲ್ಮೋಸ್ಟು ಗೊತ್ತಾಗುತ್ತೆ. ನಮ್ಮ ಬ್ಯಾಟ್ರಿ ಸ್ವಲ್ಪ ಆಗಿದೆ, 5% ಅಲ್ಲಿದೆ. ಓ ಮೈ ಗಾಡ್, ಮೈ ಗಾಡ್, ಮೈ ಗಾಡ್, ಓ ಮೈ ಗೊತ್ತಾಗಿಲ್ಲ. 6 6 6 ಹಾಗೆ ಯಾಕೆ 8 ಬಿಟ್ಟಲ್ಲ. ಜಾಕ್ ಸ್ಪ್ಯಾರೋ ಯಾಕೆ ಇಟ್ಕೋಬೋದು, ಯಾಕಂದರೆ ಇದು ಇಟ್ಕೊಳಕ್ಕೆ ಸುಮ್ಮನೆ ಎಮರ್ಜೆನ್ಸಿ ಅಂತ. ನೆಕ್ಸ್ಟ್ ಯಾವುದಕ್ಕೆ ಕಾರ್ಡ್ ಹಾಕೋ ಶಿಷ್ಯ ಶೋ ತೋರಿಸ್ತೀನಿ. ಸಾರಿ ಮಾನ್ಸಿ, ನೆಕ್ಸ್ಟ್ ನೀವು ಯಾವುದೇ ಕಾರ್ಡ್ ಹಾಕಿದ್ರು ನಾವು ಶೋ ಹೊಡಿತೀವಿ ಅಂತ ಅನ್ಕೊಂಡ್ರೆ ನಾನು ಜೋಕ್ ಮಾಡಿದ್ವಿ.
ಅವನೇ ಬಿಟ್ಟಿದ್ದಲ್ಲ ಜೋಕರ್, ಅದಕ್ಕೆ ನಾನು ಬಿಟ್ಟೆ ಹೋಗಿ. ಆದರೆ ಹ್ಞೂ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ತಪ್ಪಾಯ್ತೆ. ಛೇ, ಸಡನ್ನಾಗಿ ಬ್ಯಾಟ್ರಿ ಮೆಸೇಜ್ ಬಂತು ನನಗೆ, ಬ್ಯಾಟ್ರಿ ಲೋ ಅಂತ. ಸೊ ಗೇಮ್ ವಿನ್ ಆಗ್ಬಿಟ್ಟು ಸ್ವಲ್ಪ ಚಾರ್ಜ್ ಹಾಕ್ಬಿಟ್ಟು ನಾನು ತಿರ್ಗಾ ನಿಮಗೆ ಗೇಮ್ ಪ್ಲೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. 8. ಒಳ್ಳೆ ಕಾರ್ಡ್ ಬರೋ ಕೂತಿರ್ತೀನಿ. ಪರ್ಸೆಂಟ್ ಇದೆ, ಒಂದೇ ಒಂದು ಕಾರ್ಡ್. ಸೀರಿಯಸ್ಲಿ ಬೇಜಾರು ಮಾಡಿದೆ, ಸೀರಿಯಸ್. ಬೇರೆ 4 ಗಂಟೆ ಆಯ್ತಾ? ಎಂತೆಂಥ ಕಾರ್ಡ್ಗಳು. ಓಕೆ, ನಾನು ಗೇಮ್ ಮಾಡೋಣ ಅಂತೀರಾ? ಗೇಮ್ ತನಕ ನನ್ನ ಬ್ಯಾಟ್ರಿ ಬದುಕುತ್ತಾ ಗೊತ್ತಿಲ್ವೇ? ಸೋತ್ರು ಗೆದ್ರು ಸಲ ಕಪ್ ನಮ್ದೆ. ಆ್ಯಕ್ಚುಲಿ ಕಚರ ಕಾರ್ಡ್ಸ್ಗಳೇ ಬಂದಿರೋದು. ಮಾನಸಿ ಡ್ರಾಪ್ಸ್ ಆಗ್ಬಿಡು, ಸಾರಿ ಡ್ರಾಪ್ ಆಗ್ಬಿಡು ಮಾನಸಿ. ಬೇರೆ ಶೋನಾ? ಬೇರೆ ಶೋ ಆದರೆ ನಮ್ಗೇನು ಬೆನಿಫಿಟ್? ನಾವು ಕಾರ್ಡೇ ಬಿಟ್ಟಿರೋವಲ್ಲ, ಅರ್ಧಕ್ಕದು ಹೋಗೇ ಹೋಗುತ್ತೆ. ಓ ಬೇಡ, ಬೇಡಣ. ಈ ಗೇಮ್ ಆದಮೇಲೆ ಸ್ವಲ್ಪ ರೆಸ್ಟ್ ಕೊಟ್ಟು ನನ್ನ ಮೊಬೈಲ್ಗೆ ತುಂಬ ಟಯರ್ಡ್ ಆಗಿದೆ. ನನ್ನ ಮೊಬೈಲ್ ಯಾವ್ದ್ರಣ್ಣ? ಸಕ್ಕದ ಶೋ ಕೊಟ್ಟೆ ಮಾಡಿಸಿದೆ. ಕ್ಯೂ ನಾನು ಜಾಕ್ ಹಾಕಿದ್ರೆ ಅವಳು ಜಾಕ್ ಹಾಕ್ತೀನಿ. ತಗೊಂಡು ಜಾಕ್. ನೆಕ್ಸ್ಟ್ ಕ್ಯೂ ಬಿಡ್ತೀನಿ. ತಗೊಂಡು ನೀನು ಕಿಂಗ್ ಕೊಟ್ಟರೆ ನಾನು ಕಿಂಗೇ ಕೊಡೋದು. ಏ ಚೆನ್ನಾಗಿ ಆಡ್ತಾ ಇದೆಯಾ ಮನ್ಸಿ, ಸೀರಿಯಸ್ ಆಗಿ ಸೂಪರಾಗಿ ಆಡ್ತಾ ಇದೆಯಾ. ಬೇಗ ಶೋ ಮಾಡಮ್ಮ. ಬೇಗ ಶೋ ಮಾಡು, ನನ್ನ ಮೊಬೈಲ್ ಆಫ್ ಆಗುತ್ತೆ. ಇನ್ನೇನು ಒಳ್ಳೊಳ್ಳೆ ಕಾರ್ಡ್ಗಳಿಗೆ ಬಂದಿದೆ ಮತ್ತೆ.
2% ಇದೆ. ಯಾಕೆ ಹಿಂಗೆ ಬರ್ತಿಲ್ಲ ಕಾರ್ಡ್ಸ್ ನನಗೆ? ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಸತ್ತಾರನು ಬಿಡೋದಿಲ್ಲ. ನನ್ನ ಮಗಂದು ನಾವು ಆಡಬೇಕು ಜ್ಞಾಪಕವಿಲ್ಲದೆ ಮುಚ್ಚಿಕೊಂಡು. ಆಫ್ ಆಗ್ಬಿಡ್ತೆ ಗುರು ನಂದು ಮೊಬೈಲ್. ಆಫ್ ಆಗುತ್ತೆ ಗುರು ಖಂಡಿತವಾಗಿ ಆಫ್ ಆಗುತ್ತೆ ಗುರು. ಒಂದೇ ಒಂದು ಕಾರ್ಡ್ ಬಂದ್ರೆ ನಮ್ಮನ್ನೆಲ್ಲ ಒಂದೇ ಕಾರ್ಡ್ ಬೇಕಾಗಿರೋದು ನನಗೆ. 3 3 3 7 3 ಆಗ್ತದಲ್ಲ. ಅಪ್ಪ ಮಾನ್ಸಿ, ಥ್ಯಾಂಕ್ ಯು ಸೋ ಮಚ್. ನಾನು ಚಾರ್ಜ್ ಹಾಕಿ ಮತ್ತೆ ಆಡಿ ಗೆಲ್ಲುವೆ. ಓಕೆ ಬಾಯ್ ಮೈ ಡಿಯರ್ ಫ್ರೆಂಡ್ಸ್.